ಪ್ರತಿಯೊಬ್ಬ ಮನುಷ್ಯರಿಗೂ ಆಸರೆಗಾಗಿ ಒಂದು ಮನೆ ಬೇಕೇ ಬೇಕು. ಆ ಮನೆ ಸ್ವಂತ ಮನೆಯಾದರೂ ಸರಿ, ಬಾಡಿಗೆ ಮನೆಯಾದರೂ ಸರಿ. ಅದೇ ರೀತಿ ನಾವು ಸಹ ನಮ್ಮ ಜೀವನವನ್ನು ನಡೆಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಸ್ವಂತ ಮನೆ ಇಲ್ಲ ಅಂದರೆ ಸಾಕಷ್ಟು ಬಾಡಿಗೆ ಮನೆಗಳನ್ನು ನಾವು ಬದಲಾಯಿಸ್ತಾನೇ ಇರ್ತೀವಿ. ಅದೇ ಥರ ಇವತ್ತು ನಾವು ಸಹ ನಮ್ಮ ಬಾಡಿಗೆ ಮನೆಯನ್ನು ಬದಲಾಯಿಸಬೇಕು ಅಂತ ಅಂದ್ಕೊಂಡು ನೋಡಿ ಈ ಮನೆಗೆ ಬರೋಣ ಅಂತ ಇವತ್ತು ನಿರ್ಧಾರ ಮಾಡಿದ್ವಿ. ಹಾಗಾಗಿ ಹೊಸ ಬಾಡಿಗೆ ಮನೆಗೆ ಏನೇ ಬರಬೇಕು ಅದು ಮನೆ ನಮ್ಮದು ಅಲ್ಲ ಅಂದರೂ ಸಹ ನಾವು ಆ ಮನೆಗೆ ನಮ್ಮ ಒಂದು ಪದ್ಧತಿ ಪ್ರಕಾರ ಏನು ತಯಾರಿ ಮಾಡ್ಕೋಬೇಕೋ ಅದನ್ನೆಲ್ಲ ಮಾಡಿಕೊಳ್ಳೇಬೇಕು. ಹಾಗಾಗಿ ಸರಿ ಅಂತ ಮನೆ ಎಲ್ಲ ನೋಡ್ಕೊಂಡು ಹೋದ್ವಿ. ಬಂದು ಚೆನ್ನಾಗಿತ್ತು ಮನೆ, ನಮಗೂ ಒಪ್ಪಿಗೆ ಆಯಿತು. ಈ ಮನೆಗೆ ನಾವು ಬಂದರೆ ನಮಗೆ ಸಾಕಷ್ಟು ಅನುಕೂಲತೆಗಳಿದ್ದಾವೆ ಅಂತ ನಾವು ಈ ಮನೆಯನ್ನು ಚೂಸ್ ಮಾಡ್ಕೊಂಡ್ವಿ. ಎಲ್ಲರೂ ಅಷ್ಟೇ, ಬಾಡಿಗೆ ಮನೆ ಅಂತಂದರೆ ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಬೇಕಾದ್ರೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಹಾಗೆ ಸಂಕಟನೂ ಕೂಡ ಅದರ ದುಪ್ಪಟ್ಟಾಗುತ್ತೆ. ಏಕೆಂದರೆ ಹಲವಾರು ವರ್ಷಗಳಿಂದ ನಾವು ಅವ್ರ ಜೊತೆಗೆ, ಮನೆ ಓನರ್ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡಿರ್ತೀವಿ, ಒಂದು ಒಳ್ಳೆ ಒಡನಾಟ ಇಟ್ಕೊಂಡಿರ್ತೀವಿ. ಅಂಥ ಸಂದರ್ಭದಲ್ಲಿ ಅವರನ್ನು ಬಿಟ್ಟು ಬರೋದು ಅಂತಂದರೆ ನಿಜವಾಗ್ಲೂ ಪ್ರಾಣ ಸಂಕಟನೇ ಅಂತ ಹೇಳ್ಬೋದು. ನಾವು ಅಷ್ಟೇ ಸುಮಾರು ಬಾಡಿಗೆ ಮನೆಗಳಲ್ಲಿ ಇದ್ವಿ. ನಮ್ಮ ವೃತ್ತಿ ಜೀವನವನ್ನು ಹರಸಿ ನಾನು, ಮನುಪುಟ ಮತ್ತು ನಮ್ಮ 2 ಮಕ್ಕಳು ನಾವು ಹೊರಗಡೆ ಬಂದ ಮೇಲೆ ಬೇರೆ ಬೇರೆ ಮನೆಗಳನ್ನು ಕೂಡ ಬದಲಾಯಿಸಿದ್ವಿ. ಪ್ರತಿ ಮನೆಯಲ್ಲೂ ನಮಗೆ ಒಳ್ಳೆಯದಾಗಿದೆ. ಪ್ರತಿ ಮನೆಯೂ ನಮಗೆ ಒಳ್ಳೆಯ ಸವಿ ನೆನಪುಗಳನ್ನು ಕೊಟ್ಟಿದೆ. ಹಾಗೆ ಪ್ರತಿ ಮನೆಯ ಓನರ್ಗಳ್ದು ಕೂಡ ನಮ್ಮ ಒಟ್ಟಿಗೆ ಅಚ್ಚಳಿಯದೆ ಅವರ ಒಂದು ಬಾಂಧವ್ಯ, ಅವರ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಇದೆ ಅಂತಲೇ ಹೇಳ್ಬೋದು. ಅದೇ ಥರ ಜೀವನ ಸಾಕ್ತಾನೇ ಇರಬೇಕಲ್ವಾ, ಒಂದೇ ಮನೇಲಿ ಇರಲಿಕ್ಕೂ ಆಗೋದಿಲ್ಲ. ಈ ಥರ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವು ಪದೇ ಪದೇ ಮನೆ ಬದಲಾಯಿಸ್ತಾ ಇರಬೇಕಾಗುತ್ತೆ. ನಿಜವಾಗ್ಲೂ ಮನೆ ಬದಲಾಯಿಸೋದು ಅಂತ ಬಂದಾಗ ಅದು ಒಂಥರ ಅಶ್ವಮೇಧ ಯಾಗನೇ ಅಂತ ಹೇಳ್ತೀನಿ ನಾನಂತೂ. ಸ್ಟಾರ್ಟಿಂಗಲ್ಲಿ ಹುಮ್ಮಸ್ಸಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಬರ್ತಾ ಬರ್ತಾ ಆ ಸಾಮಾನುಗಳನ್ನೆಲ್ಲ ಕಟ್ಟೋದು, ಗಂಟು ಮೂಟೆ, ನಿಜವಾಗ್ಲೂ ಅದು ರಾಜ ಮಹಾರಾಜರು ಮಾಡ್ತಕ್ಕಂಥ ಒಂದು ಅಶ್ವಮೇಧ ಯಾಗ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಸವಾಲಿಂದಾಗಿರುತ್ತೆ ಕೂಡ. ನಮ್ಮ ಮನೇಲಿರ್ತಕ್ಕಂಥ ಯಾವುದೇ ವಸ್ತುಗಳು ಹಾಳಾಗಬಾರ್ದು, ಅವನ್ನ ಅಷ್ಟು ಸುರಕ್ಷಿತವಾಗಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ತೊಗೊಂಡೋಗ್ಬೇಕಾದ್ರೆ ನಾವು ಅವನ್ನ ಪ್ಯಾಕ್ ಮಾಡೋ ಅಂಥ ರೀತಿ ಇರಬಹುದು. ಪ್ಯಾಕ್ ಮಾಡಿದ್ದಾದಮೇಲೆ ಅವನ್ನ ಶಿಫ್ಟ್ ಮಾಡ್ಕೊಳ್ಳೋ ಅಂಥದ್ದು. ಆಮೇಲೆ ಮನೆ ತುಂಬ ಜನ ಇದ್ದರೆ ಏನೂ ಅನಿಸೋದಿಲ್ಲ. ಅಥವಾ ನಾವು ಯಾರಿಗಾದರೂ ಹೇಳಿ ಮಾಡಿಸ್ಕೊಂಡ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಯಾರೂ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ಆ ಕ್ಷಣಕ್ಕೆ ಯಾರೂ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕಷ್ಟ. ನೋಡಿ, ಇವತ್ತು ನಾವು ಮನೆಗೆ ಹಾಲುಕ್ಸೋಣ ಅಂತ ಬಂದ್ವಿ. ಮನೆಯಲ್ಲಿ ನಾನು, ಮನುಪುಟ ಮತ್ತು ನಮ್ಮ ಚೋಟು 3 ಜನ ಇದ್ದಿದ್ದು. ನಮ್ಮ 3 ಜನನೇ ಹೊಸ ಮನೆಗೆ ಬಂದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾಲುಕ್ಸೋಣ ಅಂತ ಬಂದಿದ್ದೀವಿ. ಬನ್ನಿ ನಮ್ಮ ಮನೆ ನೋಡೋಣ. ಆವಾಗಿಂದ ನೋಡ್ತಾ ಇದ್ದೀರಾ ಹೊಸ ಮನೆ ಹೇಗೆಲ್ಲ ಇದೆ ಅಂತ. ಇದು ಇಂಡಿವಿಜುವಲ್ ಹೌಸು. ಇದರಲ್ಲೂ ಓನರ್ ಇದ್ದಾರೆ ಈ ಮನೇಲಿ. ಮತ್ತು ಮೇಲ್ಗಡೆ ಕೂಡ 2 ಡಬಲ್ ಬೆಡ್ರೂಮ್ ಮನೆ ಇದೆ. ಒಂದು ಮನೇಲಿ ನಾವಿದ್ದೀವಿ, ಮತ್ತೊಂದು ಮನೇಲಿ ಇನ್ನೊಬ್ರು ಇದ್ದಾರೆ. ಈಗ ನಾವು ಬಂದಿರತಕ್ಕಂಥ ಮನೆ ಇದು. ಸೊ ಈ ಮನೆಗೆ ಎಲ್ಲರೂ ಪಾದಾರ್ಪಣೆ ಮಾಡೋಣ. ಬನ್ನಿ, ಎಲ್ರಿಗೂ ಸ್ವಾಗತ, ಸುಸ್ವಾಗತ ನಮ್ಮ ಮನೆಗೆ. ಇದು ಒಳಗೆ ಬಂದ ತಕ್ಷಣ ಎಂಟ್ರೆನ್ಸ್, ಇದು ಹಾಲ್, ಇದು ಡೈರೆಕ್ಟಾಗಿದೆ. TV ಪಾಯಿಂಟು. ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಓನರು ಒಬ್ಬ ಬಾಡಿಗೆದಾರ ಮನೆಯವರಿಗೆ ಏನೆಲ್ಲ ಫೆಸಿಲಿಟಿ ಕೊಡಲಿಕ್ಕೆ ಸಾಧ್ಯನೋ ಅವೆಲ್ಲವನ್ನು ಕೊಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗೇ ಕೂಡ ಆ ಒಂದು ಫೆಸಿಲಿಟೀಸ್ನ ಅರೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ.
ಪ್ಲ್ಯಾನ್ ಚೆನ್ನಾಗಿದೆ. ಮನೆ ಕಟ್ಟಿರ್ತಕ್ಕಂಥ ರೀತಿ, ಆ ಮನೆ ಪ್ಲ್ಯಾನಿಂಗು, ಆ ಮನೆ ಒಳಗೆ ಏನೇನು ಸೌಲಭ್ಯಗಳು ಸೌಕರ್ಯಗಳು ಬೇಕೋ ಅದೆಲ್ಲವೂ ಯಥೇಚ್ಛವಾಗೇ ಇದೆ ಅಂತಲೇ ಹೇಳ್ಬಹುದು. ಈ ಮನೆಯನ್ನು ಕೂಡ ತುಂಬ ಚೆನ್ನಾಗಿದೆ, ನಮಗಿಷ್ಟ ಆಯಿತು. ಹಾಗಾಗಿ ನಾವು ಈ ಮನೆಗೆ ಬಂದಿದ್ದು. ಬಂದು ಮನೆಯೊಳಗೆ ನೋಡಿ, ಅವತ್ತು ಬಂದ್ವಲ್ಲ, ಹಾಲು ಉಗ್ಸಿ ತಕ್ಷಣ ವಾಪಸ್ ಬೇರೆ ಆ ಮನೆಗೆ ಹೋಗಬಾರ್ದು ಅಂಥೇಳಿ ಇಲ್ಲೇ ಉಳ್ಕೊಳ್ಳೋಣ ಅಂತ ಆ ಕ್ಷಣಕ್ಕೆ ನಮಗೆ ಕೈಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ಒಂದಷ್ಟು ಸಾಮಾನು ಗಂಟು ಗೊತ್ತಲ್ಲ, ಮನೆ ಬದಲಾಯಿಸೋದು ಅಂತ ಅಂದರೆ, ಬಾಡಿಗೆ ಮನೆಗೆ ಶಿಫ್ಟ್ ಆಗೋದು ಅಂತಂದರೆ ಅಲ್ಲಿ ಗಂಟುಗಳದೇ ಕಾರುಬಾರು, ಗಂಟುಗಳದೇ ಸಾಮ್ರಾಜ್ಯ. ಸೊ ಎಲ್ಲ ಗಂಟು ಕಟ್ಟಿ ನೋಡಿ, ಇದು ದೇವ್ರ ಕೋಣೆ, ನಮ್ಮ ಮನೆ ದೇವರು. ಜೈ ಬಜರಂಗಬಲಿ, ಜೈ ಆಂಜನೇಯ. ಸೊ ಆಂಜನೇಯನ ಕೃಪೆ ನಮಗೆ ಸದಾ ಇರಲಿ, ಮಾರುತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ಹಾಲು ಉಗ್ಸೋದಕ್ಕೆ ಸ್ಟವ್ಗೆಲ್ಲ ಪೂಜೆ ಮಾಡಿ ಸ್ಟವ್ ಹಚ್ಚಿಸ್ತಾ ಇದ್ದೀನಿ. ನನಗೆ ಲೈಟ್ರು ಬೇಡ ಅನ್ನಿಸ್ತು, ಹಾಗಾಗಿ ಬೆಂಕಿ ಪಟ್ಟಣನೇ ತೊಗೊಂಡೆ. ನಾನು ಮನುಪುಟ ಸ್ಟವ್ ಮೇಲೆ ಹಾಲಿಟ್ಬಿಟ್ಟು ಸ್ಟವ್ಗೆಲ್ಲ ಪೂಜೆ ಮಾಡ್ತಾ ಇದ್ದೀವಿ, ಹಾಲು ಉಗ್ಸೋಣ ಅಂತ. ಇವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದಷ್ಟು ಸಾಮಾನುಗಳನ್ನ ತಂದಿದ್ವಿ ನಾವು. ಮನುಪುಟ ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡಿತಾ ಇದ್ದಾರೆ. ಈಗಾಗಲೇ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದೆಯಲ್ಲ, ತೆಂಗಿನಕಾಯಲ್ಲಿ ನೀರೇ ಇರಲಿಲ್ಲ. ಪೂಜೆ ಮಾಡಿದ್ವಿ. ಮನೆಯಲ್ಲಿದ್ದಂಥ ಹೂಗಳೇ, ಬೇರೆ ಏನು ಹೊಸ ಹೂ ತರಲಿಲ್ಲ. ಪಾಪುನು ಪೂಜೆ ಮಾಡ್ತಾ ಇದ್ದಾನೆ. ನಾವು 3 ಜನ ಏನು ಪೂಜೆ ಮಾಡೋದು, ನಮ್ಮ ಜೊತೆಗೆ ಇನ್ನೊಬ್ರು ಯಾರಾದರೂ ಇರಲಿ ಅಂತಂದು ನಾವು ಪ್ರವೀಣನ್ನು ಕರೆಸ್ಕೊಂಡಿದ್ವಿ. ಅವನು ಕೂಡ ಬಂದಿದ್ದ. ಸೊ ಪೂಜೆಗೆ ಅಂತ ಹಾಲು ಇಟ್ಟಿದ್ದೀನಿ ಕಾಯೋದಕ್ಕೆ. ನೋಡಿ, ಅರಿಶಿನ ಕುಂಕುಮ ಕೂಡ ಸುಮ್ಮನೆ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇಷ್ಟೊತ್ತಿಗೆ ನೋಡೋಣ, ಹೊಸ ಮನೆ ಗೃಹ ಪ್ರವೇಶದಲ್ಲಿ ಯಾವ ಥರ ನಾವು ಹಾಲು ಉಕ್ಕಿಸ್ತೀವಲ್ಲ ಅದೇ ಥರ ನೇಮ ನಿಷ್ಠೆಯಿಂದನೇ ಭಕ್ತಿಯಿಂದ ಸ್ನಾನ ಮಾಡಿಕೊಂಡು ಎಲ್ಲನ ಹೊಸ ಹಾಲು ತಂದು ಪಾತ್ರೆ ಒಳಗೆ ಹಾಕಿ, ನಾನು ಮನುಪುಟ ಮತ್ತು ಚೋಟು 3 ಜನ ಹಾಲು ಉಕ್ಸೋ ಶಾಸ್ತ್ರ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಪ್ರವೀಣ್ ಕೂಡ ಬಂದಿದ್ದ. ಹಾಗೆ ಕೆಳಗಡೆ ಓನರು ಮತ್ತು ಈ ಬಿಲ್ಡಿಂಗಲ್ಲಿ ಇನ್ನೊಬ್ಬರು ಬಾಡಿಗೆಗಿದ್ದಾರಲ್ಲ ಅವರು ಸಹ ಬಂದಿದ್ದರು ಪೂಜೆಗೆ. ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಹಾಲು ಉಕ್ಕಿ ಬಂತು ಅಂತಂದರೆ ನೋಡಿ, ಹಾಗೆ ಅಬ್ಸರ್ವ್ ಮಾಡಿ, ಆ ಇಡೀ ಪಾತ್ರೆ ಸುತ್ತೂರ ಏಕಕಾಲಕ್ಕೆ ಉಕ್ಕಿಬಿಡ್ತು ಒಂದೇ ಸಾರಿಗೆ. ಯಾವ ಸೈಡು ಜಾಸ್ತಿ ಬರಲಿಲ್ಲ, ಯಾವ ಸೈಡು ಕಡಿಮೆ ಬರಲಿಲ್ಲ. ನಿಜವಾಗ್ಲೂ ನಮ್ಮದು ಒಂದು ಜೀವನ ಇಷ್ಟೊಂದು ಚೆನ್ನಾಗಿ ಸಾಮರಸ್ಯದಿಂದ ಕೂಡಿದೆ ಅಂತ ನನಗೆ ಅನ್ನಿಸ್ತು. ಅದರಲ್ಲಿ ಕಷ್ಟ, ಸುಖ, ಸಂತೋಷ ಎಲ್ಲವೂ ಇದೆ, ಎಲ್ಲವನ್ನು ಸಮವಾಗಿ ಇದೆ, ಹಂಚ್ತಾ ಇದೆ ಅಂತ ಅನ್ನಿಸ್ತು. ಈ ಹಾಲು ಉಕ್ಕಿದ ರೀತಿ ನಮ್ಮನೆ, ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಸಂಸಾರ ಸಂತೋಷದಿಂದ ಉಕ್ಕಿ ಹರಿಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಆಮೇಲೆ ಹಾಲು ಉಕ್ಕಿದಾದಮೇಲೆ ಅದಕ್ಕೆ ಸಕ್ಕರೆ ಹಾಕಿದ್ವಿ. ಸ್ವಲ್ಪ ಸಿಹಿ ಮಾಡ್ಕೋಬೇಕಲ್ಲ ಮನೆಗೆ ಬಂದ ತಕ್ಷಣ. ಸಕ್ಕರೆ ಹಾಕಿಬಿಟ್ಟು ಹಾಲು, ಸ್ವಲ್ಪ ಕಾಫಿ ಬೇಕು ಅಂದವ್ರಿಗೆ ಕಾಫಿ, ಹಾಲು ಅಂದವ್ರಿಗೆ ಹಾಲು ಕೊಟ್ವಿ. ಹಾಗೆ ಓನರ್ ಕೂಡ ಬಂದಿದ್ದರು ಮನೆಗೆ ಹಾಲು ಉಗ್ಸೋ ಪೂಜೆಗೆ. ಅವರಿಗೆ ಉಡಿ ತುಂಬ್ತಾ ಇದ್ದೀನಿ. ಅವರು ಪದ್ಮ, ನಮ್ಮ ಜೊತೆಗೆ ಇನ್ನೊಬ್ಬರು ಬಾಡಿಗೆಗೆ ಇರ್ತಕ್ಕಂಥವ್ರು, ಅವ್ರ ಮಗಳು ಮೈಪುಟ, ಅವಳಿಗೂ ಸಹ ಕುಂಕುಮ ಕೊಡ್ತಾ ಇದ್ದೆ. ಇದೆಲ್ಲ ಒಂದೇ ದಿನದಲ್ಲೇ ಇವ್ರದ್ದೆಲ್ಲ ಪರಿಚಯ ಆಗಿದ್ದು ಕೂಡ, ಮತ್ತು ಒಂದೇ ದಿನದಲ್ಲಿ ನಾವು ಮನೆಗೂ ಕೂಡ ಶಿಫ್ಟಾಗಿ ಬಂದುಬಿಟ್ವಿ. ಮತ್ತು ಜೊತೆಗಿರಬೇಕು ಅಂತ ಅಂದಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕಲ್ವ. ಹಾಗಾಗಿ ಸೊ ಆಂಜನೇಯನ ಕೃಪೆ ಎಲ್ರಿಗೂ ಇರಲಿ ಅಂತ ಹಾರೈಸ್ತೀನಿ.